ಎಲ್ಲರಿಗೂ ನಮಸ್ಕಾರ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ಇಂದಿನ ಟಿಪ್ಸ್: ದೀಪ ಹಚ್ಚುವಾಗ ಒಂದು ಒಳ್ಳೆ ಮಂತ್ರವನ್ನು ಹೇಳಿಕೊಂಡು ಹಚ್ಚಿದಾಗ ಶುಭವಾಗುತ್ತದೆ. ಆ ಮಂತ್ರವನ್ನು ಕೊನೆಯಲ್ಲಿ ಹೇಳುತ್ತೇನೆ. ಇಂದು ಕಾಳಸರ್ಪ ದೋಷ ಹೇಗೆ ಕಂಡುಹಿಡಿಯೋದು ಎಂದು ತೋರಿಸ್ತೇನೆ. ಈ ಕುಂಡಲಿಯನ್ನು ವಿಶ್ಲೇಷಿಸಿದಾಗ ಯಾವುದೇ ಕಾಳಸರ್ಪ ದೋಷ ಇಲ್ಲ. ಹೇಗೆ ಅಂದರೆ, ನಮಗೆ ಕಾಳಸರ್ಪ ದೋಷ ನೋಡಲು ರಾಹು ಕೇತುಗಳು ಮುಖ್ಯ. ರಾಹುವಿನಿಂದ ಕೇತುಗೆ ಒಂದು ಲೈನ್ ಎಳೆದಾಗ ಎಲ್ಲ ಗ್ರಹಗಳು ಒಂದೇ ಕಡೆ ಬರಬೇಕು. ಆದರೆ ಸುಮ್ಮನೆ ಕುಂಡಲಿಯನ್ನು ನೋಡಿದಾಗ ಎಲ್ಲ ಗ್ರಹಗಳು ಎಡಭಾಗದಲ್ಲಿ ಇದೆ ಎಂದು ಕಾಣಿಸುತ್ತದೆ. ಆದರೆ ನಾವು ಡಿಗ್ರಿ ವೈಸಲ್ಲಿ ನೋಡುತ್ತೇವೆ. ಈಗ ರಾಹು ಮತ್ತು ಕೇತುವಿನ ಮನೆಯನ್ನು ಡಿಗ್ರಿ ವೈಸಲ್ಲಿ ನೋಡಿದಾಗ ನಮಗೆ ಚಂದ್ರ ಎಡಭಾಗದಲ್ಲಿ ಮತ್ತು ರಾಹು ಬಲಭಾಗದಲ್ಲಿ ಬರಬೇಕು. ಇಲ್ಲಿ ರಾಹು 24 ಡಿಗ್ರಿ 50 ನಿಮಿಷ 33 ಸೆಕೆಂಡ್ನಲ್ಲಿ ಕುಂತಿದೆ. ಆದರೆ ಚಂದ್ರ 13 ಡಿಗ್ರಿ 57 ನಿಮಿಷ 32 ಸೆಕೆಂಡ್ನಲ್ಲಿ ಕುಂತಿದೆ. ಈಗ ಡಿಗ್ರಿ ವೈಸ್ ಪ್ರಕಾರ ಚಂದ್ರ ರಾಹುಕೇತು ಲೈನ್ನ ಒಳಗೆ ಬಿದ್ದಿದೆ. ಈ ಮನೆ ನೋಡೋದಾದರೆ ಶುಕ್ರ ಎಡಭಾಗಕ್ಕೆ ಮತ್ತು ಕೇತು ಬಲಭಾಗಕ್ಕೆ ಬರಬೇಕು. ಡಿಗ್ರಿ ವೈಸಲ್ಲಿ ನೋಡಿದಾಗ ಕೇತು 24 ಡಿಗ್ರಿ 56 ನಿಮಿಷ 33 ಸೆಕೆಂಡ್ನಲ್ಲಿ ಕುಂತಿದೆ. ಶುಕ್ರ 20 ಡಿಗ್ರಿ 49 ನಿಮಿಷ 27 ಸೆಕೆಂಡ್ನಲ್ಲಿ ಕುಂತಿದೆ. ಈಗ ಸ್ಪಷ್ಟವಾಗಿ ಡಿಗ್ರಿ ವೈಸಲ್ಲಿ ನೋಡಿದಾಗ ಶುಕ್ರ ರಾಹು ಕೇತು ಲೈನ್ನಿಂದ ಆಚೆ ಬಿದ್ದಿದೆ. ಆದ್ದರಿಂದ ಇವರಿಗೆ ಕಾಳಸರ್ಪ ದೋಷವೇ ಇಲ್ಲ. ಹೀಗೆ ನಮ್ಮಲ್ಲಿ ಡಿಗ್ರಿ ವೈಸ್ ಪ್ರಕಾರ ಪ್ರೆಡಿಕ್ಷನ್ ಕೊಡುತ್ತೇವೆ. ಹೀಗೆ ಕಾಳಸರ್ಪ ದೋಷವಿದ್ದರೂ ಅದು ಹೇಗೆ ಮತ್ತು ಯಾವ ಸಮಯದಲ್ಲಿ ಪರಿಣಾಮ ಬೀಳುತ್ತದೆ ಎಂದು ಮುಂದಿನ ಸಂಚಿಕೆಯಲ್ಲಿ ತೋರಿಸ್ತೇನೆ. ಇಂದಿನ ಟಿಪ್ಸ್ ಹೇಳೋದಾದರೆ, ದೀಪ ಹಚ್ಚುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಿ. ಮಂತ್ರ ಹೀಗಿದೆ: ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ನಾಳೆ ನಿಮಗೆ ನಮ್ಮ ವಿಷ್ಣು ಜ್ಯೋತಿಷ್ಯದಲ್ಲಿ ಎಷ್ಟು ತರಹದಲ್ಲಿ ನೋಡುತ್ತೇವೆ ಎಂದು ನಾಳೆ ತಿಳಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.